ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಂತೂ ಬೇಜಾನ್ ಹಳ್ಳಿಗಳ ಸುತ್ತಾಕ್ಬಿಟ್ಟಿದ್ದೀನಿ. 3 ಹಳ್ಳಿ ನೋಡ್ಬಿಟ್ಟಿದ್ದೀನಿ. ಗೈಸ್ ಈ ಹಳ್ಳಿ ನಂಗೆ ತುಂಬ ಇಷ್ಟ ಆಯಿತು. ಹಳ್ಳಿ ವೈಬ್ಸ್ ಪಕ್ಕ ಇದೆ. ಈ ಹಳ್ಳೀಲಿ ಊರಬ್ಬನೂ ಚೆನ್ನಾಗಿ ಮಾಡ್ತಾರಂತೆ. ಇವ್ರ ಮನೆಗೆ ಬಂದಿದ್ವಿ, ಈ ಮನೆಯೂ ಚೆನ್ನಾಗಿ ಮಾಡಿ. ಗೈಸ್ ಇತ್ತೀಚೆಗೆ ಯಾಕೋ ಬೇಜಾನ್ ವಡೆ ತಿಂತಾ ಇದ್ದೀನಿ. ಎಲ್ಲಾದ್ರೂ ವಡೆ ಸಿಗ್ತೈತೆ, ವಡೆ ಜೊತೆ ಕಾಫಿ. ಗೈಸ್ ಹಳ್ಳಿ ಮನೆ. ಗೈಸ್ ಎಕ್ಸಾಕ್ಟ್ ಬಾಣಸಮುದ್ರ ಅಂದರೆ ಇದು. ಸೊ ಇದು ಬಂದ್ಬಿಟ್ಟು ಚೇತು ಅವ್ರ ಮನೆ. ಇದು ಚೇತು ಅವ್ರ ಹಳ್ಳಿ. ಇದು ಸಕ್ಕದಾಗಿದೆ ಮಾತ್ರ ಊರು. ಅವ್ರ ಮನೆಯೂ ಕೂಡ ತೋರಿಸ್ತೀನಿ. ಮನೆ ಡಿಫ್ರೆಂಟು. ಬೆಳಗ್ಗೆನೇ ಬನ್ನಿ ಅಂತ ಹೇಳಿದ ಬಾಣ ಅಂತ. ಬೆಳಗ್ಗೆ ಬರೋಕ್ಕಾಗಲಿಲ್ಲ, ನಾನು ಬಸ್ ಹತ್ಕೊಂಡು ಹಂಗೆ ಡೈರೆಕ್ಟ್ ಹೋಗಿ ಅಲ್ಲಿ ಫಂಕ್ಷನ್ ಅಟೆಂಡ್ ಮಾಡಿದೆ. ಸೊ ಇವರೆಲ್ಲ ಡ್ರೆಸ್ ಎಲ್ಲ ಇಲ್ಲೇ ಬಿಟ್ಟಿದ್ರಂತೆ. ಅದಕ್ಕೆ ಬನ್ನಿ ತೋರಿಸ್ತೀನಿ ಯಾವ ಥರ ಇವ್ರದ್ದು ಮನೆ ಅಂದರೆ ಭಾಗಗಳೆಲ್ಲ ಗೋಡೆಗಳೆಲ್ಲ ಹಾಕಿಲ್ಲ ಅವ್ರದ್ದು. ಆ ಥರ ಸಕ್ಕತ್ತಾಗಿದೆ ಒಂಥರ. ಇಲ್ಲೆಲ್ಲ ಇಲ್ಲಿಂದ ಅಲ್ಲಿವರೆಗೂ. ಸೊ ಇಲ್ಲೆಲ್ಲ ಅವ್ರ ಹಣ ತೊಗೊಂಬಂದಿರೋದು ಡಿವೈಡ್ ಆಗಿರುತ್ತೆ. ಇನ್ನು ಹಿಂದೆಗಡೆ ಚೆನ್ನಾಗಿದೆ ಮನೆ. ನಮ್ಮಪ್ಪ ಏನಾದರೂ ಹಳ್ಳೀಲಿ ಅಕಸ್ಮಾತ್ ಹಳ್ಳಿಲಿ ನಾನು ಹುಟ್ಟಿದಿದ್ರೆ ಈ ಥರ ಒಂದು 2-3 ಎಕರೆ ಇದ್ದು ಈ ಥರ ಹಸುಗಳೆಲ್ಲ ಇದ್ಬಿಟ್ಟಿದ್ರೆ ಬೆಂಗಳೂರಿಗೆ ಬರ್ತಿರ್ಲಿಲ್ಲ. ಏನಂದರೆ ಇಲ್ಲಿ ಸ್ವಲ್ಪ ಮೈ ಬಗ್ಸಿ ದುಡಿಬೇಕು ಗೈಸ್. ಕಷ್ಟಪಟ್ಟು ಮೈ ಬಗ್ಸಿ ದುಡಿಬೇಕು. ನೋಡಿ ಆರಾಮಾಗಿ ಹಸುಗಳಿಗೆ ಹಾಕ್ಕೊಂಡು ಹಾಲು ಹೇಳ್ಕೊಂಡು ಡೈರಿಗೆ ಹಾಕ್ಕೊಂಡು ಸಾಕು ಜೀವನ ಮಾಡ್ತಾವ್ರೆ ಗೈಸ್. ನಾನು ಹೋಗ್ತಾ ಇದ್ರೆ ನೋಡ್ಕೊಂಡು ಇಬ್ಬರು ತಿಂತಾ ಇದ್ದವ್ರು ತಲೆ ಎತ್ಬಿಟ್ಟು ನೋಡ್ತಾವ್ರೆ. ಏನಮ್ಮ ಸಮಾಚಾರ? ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಮಾತಾಡ್ರು. ಅವ್ರು ಯಾವ ಟೈಮಲ್ಲಿ ಏನು ಮಾತಾಡ್ತಾರೋ ಅವ್ರಿಗೆ ಜ್ಞಾನನೇ ಇಲ್ಲ. ಅವ್ರಿಗೆ ನಾನು ಚೆನ್ನಾಗಿದ್ದೀನಿ ತಾನೇ? ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ನಂಗೆ ಮದುವೆ ಆಗುತ್ತಾ? ಆಗುತ್ತಾಗಲ್ವಾ? ಗೈಸ್ ಅವನೇನೋ ತಲೆ ಆಡಿಸ್ತವನಿ. ಈ ಒಮ್ಮ ಏನು ತಲೆನೇ ಆಡಿಸ್ತಾ ಇಲ್ಲ. ಇನ್ನು ತೋಟ ಹೊಲ ಎಲ್ಲನೂ ಕರೆಕ್ಟಾಗಿ ನೋಡಿಕೊಂಡು, ಅಂದರೆ ಆಳುಗಳು ಸಿಗ್ತಾ ಇಲ್ವಂತೆ. ಎಲ್ಲರೂ ಬೆಂಗಳೂರಿಗೆ ಹೋಗ್ಬಿಟ್ಟು ಕೆಲಸ ಮಾಡ್ತಾ ಇರ್ತಾರೆ. ನಮ್ಮ ಚೇತುನೇ ನೋಡಿ ಇಲ್ಲಿ ಬಂದು ಇರಲ್ಲ, ಇಲ್ಲಿ ಬಂದು ಮಾಡ್ಬೋದು. ಅವ್ನು ಬೆಂಗಳೂರಲ್ಲೇ ಅವನಿಗೆ ಆರಾಮಾಗಿರ್ತಾನೆ. ಇಲ್ಲೆಲ್ಲ ಯಾರು ಮಾಡ್ತಾರೆ ಇದನ್ನ ಅಂತ. ಆ್ಯಕ್ಚುಲಿ ನೆಮ್ಮದಿ ಲೈಫ್ ಇದು. ನಾವು 8 ಅವರ್ 9 ಅವರ್ ಅವ್ನು ಇವ್ನು ಕೆಳಗಡೆ ಕೆಲಸ ಮಾಡಿಕೊಂಡು ಅವ್ನು ಇವ್ನು ಹೇಳ್ದಂಗೆಲ್ಲ ಬೈಸ್ಕೊಂಡು ಇರೋದು ಬದಲು ಇಲ್ಲಿ ಒಂದು ದಿವಸದಲ್ಲಿ ಒಂದು 4 ಅವರು ಕಷ್ಟಪಟ್ಬಿಟ್ಟು ಕೆಲಸ ಮಾಡಿಬಿಟ್ರೆ ನಾವೇ ರಾಜ್ಯ. ನಿಜವಾಗ್ಲೂ ಹಳ್ಳಿ ಜೀವನ ನೆಮ್ಮದಿ ಜೀವನ. ನಾನು ಬೆಂಗಳೂರನ್ನಾಗಿದ್ದರು. ಬೆಂಗಳೂರು ಇಷ್ಟ, ಬಟ್ ಆದರೆ ಬೆಂಗಳೂರಲ್ಲಿ ನೆಮ್ಮದಿ ಸಿಗಲ್ಲ ಗೈಸ್. ಫುಲ್ಲು ಚೆನ್ನಾಗಿ ದುಡ್ಡಿದ್ರೆ ನೆಮ್ಮದಿ ಬೆಂಗಳೂರಲ್ಲಿ. ಇಲ್ಲಿ ದುಡ್ಡಿಲ್ಲ ಅಂತಂದ್ರೂ ಒಂದು ಆರಾಮಾಗಿ ಹೋಗ್ಬಿಡುತ್ತೆ. ಅದಕ್ಕೆ ಎಲ್ಲ ಹಳ್ಳಿಗಳಿಗೂ ವಿಸಿಟ್ ಮಾಡ್ತಾಯಿದ್ದೀನಿ. ವೀಡಿಯೋ ಎಡಿಟ್ ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ಇವತ್ತೊಂದು ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಎಲ್ಲ ವಿಸಿಟ್ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ಬಸ್ ಹತ್ಕೊಂಡು ಹೋಗ್ಬಿಡ್ತಾಯಿದ್ದೆ. ಇನ್ನೇನು ಹೊರಟೆ. ಸೊ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗಾಯ್ಸ್ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ ಆಗ್ತಾಯಿಲ್ಲ ಜಾಸ್ತಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಅಂತ ಹೇಳ್ತಾ